ಹಲೋ ಸೆಕೆಂಡ್ ಪಿ ಯು ಸಿ ಕಾಮರ್ಸ್ ಸ್ಟೂಡೆಂಟ್ಸ್, ಇವತ್ತು ಸೆಕೆಂಡ್ ಪಿ ಯು ಸಿನ ಸೆಕೆಂಡ್ ಲೆಸನ್ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರಲ್ಲಿ ಹೌ ಟು ಕ್ಯಾಲ್ಕುಲೇಟ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಲ್ಲಿ 2 ಸಮ್ಸ್ ಇದೆ. ಒಂದು 2 ಮಾರ್ಕ್ ಆ್ಯಂಡ್ 4 ಮಾರ್ಕ್ ಕ್ವಶನ್. ನಾನು ಅದನ್ನು ಹೇಗೆ ಸಾಲ್ವ್ ಮಾಡಬೇಕು ಅಂತ ತೋರಿಸಿದ್ದೀನಿ. ಬನ್ನಿ ನೋಡೋಣ ಹೇಗೆ ಸಾಲ್ವ್ ಮಾಡೋದು ಅಂತ. ಸೊ ಫಸ್ಟ್ ಬನ್ನಿ ನೋಡೋಣ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂದರೆ ಏನು. ಸೊ ಯಾವುದೇ ನಾವು ಒಂದು ಕಮಾಡಿಟಿದು ಪ್ರೈಸ್ ಚೇಂಜ್ ಆದಾಗ ಅದರ ಡಿಮ್ಯಾಂಡ್ ಎಷ್ಟು ಫ್ಲಕ್ಚುವೇಟ್ ಆಗುತ್ತೆ ಅನ್ನೋದನ್ನು ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತೀವಿ. ಸೊ ಡೆಫಿನೇಷನಲ್ಲಿದೆ, ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಮೆಷರ್ಸ್ ಹೌ ಮಚ್ ಆಫ್ ದಿ ಕ್ವಾಂಟಿಟಿ ಡಿಮ್ಯಾಂಡೆಡ್ ಆಫ್ ಎ ಗೂಡ್ ಚೇಂಜಸ್ ವೆನ್ ಇಟ್ಸ್ ಪ್ರೈಸ್ ಚೇಂಜಸ್. ಸೊ ಯಾವಾಗ ಪ್ರೈಸ್ ಚೇಂಜ್ ಆಗುತ್ತೋ ಡಿಮ್ಯಾಂಡ್ ಆಫ್ ದಟ್ ಗೂಡ್ ಚೇಂಜಸ್ ಅಂದರೆ ಆ ಕ್ವಾಂಟಿಟಿ, ಆ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ ಮಾಡೋದು ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಸೊ ಇದರಲ್ಲಿ 2 ಸಮ್ಸ್ ಇದೆ ನಿಮಗೆ ಇನ್ ಕ್ವಶನ್ ಬ್ಯಾಂಕ್. ಸೊ ಕ್ವಶನ್ ಬ್ಯಾಂಕ್ 2026-27 ಬಿಟ್ಟಿದ್ದಾರೆ ಆ್ಯಂಡ್ ವಿತ್ ಬ್ಲೂ ಪ್ರಿಂಟ್ ಆ್ಯಸ್ ವೆಲ್. ಆ್ಯಂಡ್ ಕ್ವಶನ್ ಬ್ಯಾಂಕಲ್ಲಿ 2 ಸಮ್ಸ್ ರಿಲೇಟೆಡ್ ಟು ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಇದೆ. ಸೊ ವೆರಿ ಮಚ್ ಕಾನ್ಸಂಟ್ರೇಟ್ ಮಾಡಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿ ಎಕನಾಮಿಕ್ಸಲ್ಲಿ, ಬಿಕಾಸ್ ಯಾವುದೋ ಒಂದು ಪ್ರಾಬ್ಲಮ್ ಕೊಡ್ತಾರೆ ಇನ್ ಯುವರ್ ಆ್ಯನ್ಯುವಲ್ ಎಕ್ಸಾಮಿನೇಷನ್. ಸೊ ಫಸ್ಟ್ ಇದಕ್ಕೆ ಕ್ವಶನ್ ಓದ್ಬಿಡೋಣ. ಸಪೋಸ್ ಎನ್ ಇಂಡಿವಿಜುವಲ್ ಬೈಸ್ 15 apples at the price of 5 per apple, and if the price increases to ₹7 per apple, she reduces her demand to 12 apples. Find out the price elasticity of demand. ಸೊ ಇಲ್ಲಿ ಒಂದು ವುಮೆನ್ ಬಂದುಬಿಟ್ಟು 15 ಆ್ಯಪಲ್ಸ್ ತೊಗೊತಾರೆ. ಯಾವಾಗ ಅಂದರೆ ₹5 ಇರೋವಾಗ ಪರ್ ಆ್ಯಪಲ್ಗೆ. ಸೊ ಅದೇ ವುಮೆನ್ ಪ್ರೈಸ್ ಇನ್ಕ್ರೀಸಸ್ ಟು ₹7 ಆಗೋವಾಗ ಅವಳು ಏನು ಮಾಡ್ತಾಳೆ ಅಂದರೆ 12 ಆ್ಯಪಲ್ಸ್ಗೆ ಡಿಕ್ರೀಸ್ ಮಾಡ್ಕೊತಾಳೆ. ಸೊ ಇಲ್ಲೇನಾಗಿದೆ ಅಂದರೆ ಡಿಮ್ಯಾಂಡ್ ಡಿಕ್ರೀಸ್ ಆಗಿದೆ. ಸೊ ಅಕಾರ್ಡಿಂಗ್ ಟು ಲಾ ಆಫ್ ಡಿಮ್ಯಾಂಡ್, ವೆನ್ ಪ್ರೈಸ್ ಇನ್ಕ್ರೀಸಸ್ ಡಿಮ್ಯಾಂಡ್ ಡಿಕ್ರೀಸಸ್, ವೆನ್ ಪ್ರೈಸ್ ಡಿಕ್ರೀಸಸ್ ಡಿಮ್ಯಾಂಡ್ ಇನ್ಕ್ರೀಸಸ್ ಅಲ್ವಾ. ಸೊ ಇಲ್ಲಿ ಫಸ್ಟು ನಾವು ಫಾರ್ಮುಲಾ ಬರ್ಕೊಳ್ಳೋಣ. ಇಲ್ಲಿ ನೀವು ಹಿಂಗೂ ಬರ್ಕೊಬೋದು, PED ಅಂತಲೂ ಬರ್ಕೊಬೋದು, ಅಥವಾ ಜಸ್ಟ್ ED ಅಂತಲೂ ಬರ್ಕೊಬೋದು, ನೋ ಪ್ರಾಬ್ಲಮ್. ಸೊ PED ಈಸ್ ಈಕ್ವಲ್ ಟು ಚೇಂಜ್ ಇನ್ ಕ್ವಾಂಟಿಟಿ ಡಿಮ್ಯಾಂಡೆಡ್ ಡಿವೈಡ್ ಬೈ ಚೇಂಜ್ ಇನ್ ಪ್ರೈಸ್. ಆಯಿತಾ. ಸೊ ಇಲ್ಲಿ ಗಿವನಲ್ಲಿ ನೀವೇನು ಬರ್ಕೊಬೋದು. ಸೊ ಇಲ್ಲಿ ಆ್ಯಕ್ಚುಲಿ ಫಸ್ಟ್ ಗಿವನ್ ಅಂತ ಬರ್ಕೊಳ್ಳೋಣ ಇನ್ಸ್ಟೆಡ್ ಆಫ್ ರೈಟಿಂಗ್ ಆಲ್ ಸ್ಟಾರ್ಟಿಂಗಲ್ಲಿ. ಸೊ ಫಸ್ಟ್ ಗಿವನ್ ಈಸ್ ಈಕ್ವಲ್ ಟು, ಸೊ P2 ಈಸ್ ಈಕ್ವಲ್ ಟು ಆ್ಯಂಡ್ P1 ಈಸ್ ಈಕ್ವಲ್ ಟು Q2 ಈಸ್ ಈಕ್ವಲ್ ಟು ಮತ್ತು Q1 ಈಸ್ ಈಕ್ವಲ್ ಟು ಚೇಂಜ್ ಇನ್ ಕ್ವಾಂಟಿಟಿ ಡಿಮ್ಯಾಂಡೆಡ್ ಈಸ್ ಈಕ್ವಲ್ ಟು ಇಲ್ಲಿ ಹಾಕೋಣ, ಚೇಂಜ್ ಇನ್ ಪ್ರೈಸ್ ಈಸ್ ಈಕ್ವಲ್ ಟು. ಸೊ ಇಲ್ಲಿ ಯಾವಾಗೂ ಸೆಕೆಂಡಲ್ಲಿರೋವಂಥದ್ದು ಪ್ರೈಸು ದಟ್ ವಿಲ್ ಬಿ P2 ಆ್ಯಂಡ್ ಫಸ್ಟಲ್ಲಿರೋವಂಥ ಪ್ರೈಸ್ P1 ಆ್ಯಂಡ್ ಫಸ್ಟಲ್ಲಿರೋವಂಥ ಕ್ವಾಂಟಿಟಿ ವಿಲ್ ಬಿ Q1 ಆ್ಯಂಡ್ ಸೆಕೆಂಡಲ್ಲಿರೋವಂಥದ್ದು Q2. ಸೊ ಇಲ್ಲಿ P2 ಎಷ್ಟಿದೆ ಅಂದರೆ 7 ಇದೆ ಅಲ್ವಾ. ಸೊ ದಿಸ್ ಇಸ್ ಆ್ಯಂಡ್ P1 ಎಷ್ಟಿದೆ ನಮಗೆ 5 ಇದೆ, ₹5. ಸೊ Q2 ಎಷ್ಟಿದೆ ನಮಗೆ ಇಲ್ಲಿ, Q2 ಈಸ್ 12 apples ಆ್ಯಂಡ್ Q1 ಈಸ್ 15 apples ಆ್ಯಂಡ್ ಕ್ವಾಂಟಿಟಿ ಡಿಮ್ಯಾಂಡೆಡ್ ಗೊತ್ತಿಲ್ಲ, ಚೇಂಜ್ ಇನ್ ಪ್ರೈಸ್, ಚೇಂಜ್ ಇನ್ ಕ್ವಾಂಟಿಟಿ ಡಿಮ್ಯಾಂಡ್ ಗೊತ್ತಿಲ್ಲ. ನಮಗೆ ಸಿಂಗಲ್ ಗೊತ್ತು, ಅಂದರೆ ಸಿಂಗಲ್ ಕ್ವಾಂಟಿಟಿ ಒಂದು ಕ್ವಾಂಟಿಟಿ ಗೊತ್ತು, ಬಟ್ ಟೋಟಲ್ ಚೇಂಜ್ ನಮ್ಗೆ ಗೊತ್ತಿಲ್ಲ. ಆ್ಯಂಡ್ ಚೇಂಜ್ ಇನ್ ಪ್ರೈಸ್ ಕೂಡ ನಮಗೆ ಗೊತ್ತಿಲ್ಲ. ಸೊ ಇಲ್ಲಿ ನಾವೇನು ಮಾಡೋಣ ಅಂದರೆ ಕಲರ್ ಚೇಂಜ್ ಮಾಡ್ತೀನಿ. ಸೊ ಇದು 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 ಸೊ ನಮ್ಮ ಹತ್ರ ಇಷ್ಟಿದೆ ಮೆಷನ್.
ಸೊ ಇಲ್ಲಿ ಏನು ಬರ್ಕೊಳ್ಳೋಣ, ಇ ಡಿ ಈಸ್ ಈಕ್ವಲ್ ಟು ಆರ್ ಪಿ ಇ ಡಿ ಈಸ್ ಈಕ್ವಲ್ ಟು, ಯು ಕ್ಯಾನ್ ರೈಟ್ ಎನಿಥಿಂಗ್, ಚೇಂಜ್ ಇನ್ ಕ್ವಾಂಟಿಟಿ ಡಿಮ್ಯಾಂಡೆಡ್, ನಾನು ಇಲ್ಲಿ ಶಾರ್ಟ್ ಫಾರ್ಮಲ್ಲಿ ಬರಿತೀನಿ, ಡಿವೈಡ್ ಬೈ ಚೇಂಜ್ ಇನ್ ಪ್ರೈಸ್. ಸೊ ಇಲ್ಲಿ ಕ್ವಾಂಟಿಟಿ ಡಿಮ್ಯಾಂಡ್ ಫೈಂಡ್ ಆಫ್ ಪ್ರೈಸ್ ಎಲಾಸ್ಟಿಸಿಟಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ ನಮ್ಗೆ ಇವೆರಡೂ ಇರಬೇಕು ಎಲಿಮೆಂಟ್ಸು, ನಮ್ಮ ಹತ್ರ ಅವೆರಡೂ ಇಲ್ಲ. ಸೊ ಫಸ್ಟ್ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದಕ್ಕೇನು ಫಾರ್ಮುಲಾ ಅಂದರೆ ಚೇಂಜ್ ಇನ್ ಕ್ವಾಂಟಿಟಿ ಡಿಮ್ಯಾಂಡೆಡ್ಗೆ ಏನು ಫಾರ್ಮುಲಾ, ಫಸ್ಟ್ ನಾವು ಕ್ವಾಂಟಿಟಿ ಡಿಮ್ಯಾಂಡೆಡ್ನ ಫೈಂಡ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಲೇಟರ್ ಲೆಟ್ಸ್ ಡೂ ಸಮಥಿಂಗ್, ನೆಕ್ಸ್ಟ್ ವಿ ವಿಲ್ ಕ್ಯಾಲ್ಕುಲೇಟ್ ದಿ ಪ್ರೈಸ್, ಚೇಂಜ್ ಇನ್ ಪ್ರೈಸ್, ಆ್ಯಂಡ್ ದೆನ್ ವಿ ವಿಲ್ ಫೈಂಡ್ ಔಟ್ ದಿ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಸೊ ಇಲ್ಲಿ ಇದಕ್ಕೆ ಚೇಂಜ್ ಇನ್ ಕ್ವಾಂಟಿಟಿ ಡಿಮ್ಯಾಂಡೆಡ್ ಎಷ್ಟಿದೆ, ನಾವು ಫಾರ್ಮುಲಾ ಏನಿದೆ ಅಂದರೆ Q2 ಮೈನಸ್ Q1 ಡಿವೈಡ್ ಬೈ Q1 ಇಂಟು 100 ಆಯಿತಾ. ಸೊ ಇವಾಗ Q2 ಎಷ್ಟಿದೆ, ನಮ್ಮ ಹತ್ರ 12 ಇದೆ, 12 ಮೈನಸ್ 15 ಡಿವೈಡ್ ಬೈ, ಸೊ Q1 ಅಗೇನ್ 50 ಇಂಟು 100. ಸೊ ದಿಸ್ ವಿಲ್ ಬಿ minus 3 divided by 15 into 100. So this value will be minus 20. There is calculators allow ide, so you can use calculators. So illi next we will calculate change in price. So change in price ge formula, same formula, just we will replace with P2 minus P1 divided by P1 into 100. ಸೊ P2 ಎಷ್ಟಿದೆ ನಮ್ಮ ಹತ್ರ, P2 ಈಸ್ 7 ಮೈನಸ್ P1 ಈಸ್ 5 ಡಿವೈಡ್ ಬೈ ಅಗೇನ್ 5 ಅಲ್ವಾ, ಇಂಟು 100. ಸೊ ಇಲ್ಲಿ ಏನು ಬರುತ್ತೆ ಆನ್ಸರು, 4 ಬರುತ್ತೆ. 7 ಮೈನಸ್ 5 ಈಸ್ ಈಕ್ವಲ್ ಟು 4 ಡಿವೈಡ್ ಬೈ 5 ಇಂಟು 100. ಸೊ ಓಕೆ, ವಿಲ್ ಗೆಟ್ first multiply this and then divide by 5, then you will get 40. Okay, so answer will be 40, and we are now gonna calculate change in price elasticity. So change in price elasticity ಏನಿದೆ formula, ED is equal to change in quantity demand by change in price. ಸೊ ನಮಗೆ minus 20 divide by 40 ಇದೆ, ಸೊ ದಟ್ ಈಸ್ ಈಕ್ವಲ್ ಟು 0 ಕ್ಯಾನ್ಸಲ್ ಆ್ಯಂಡ್ ಮೈನಸ್ 0.5 ಬರುತ್ತೆ. ಸಾರಿ, ಪಾಯಿಂಟ್ ಬರೆಯೋದು ಮಸ್ತದ. ಸೊ ಮೈನಸ್ 0.5 ವಿಲ್ ಬಿ ದಿ ಆನ್ಸರ್. ಸೊ ಇಲ್ಲಿ ಆನ್ಸರ್ ಆಗಿದ್ಮೇಲೆ ಲಾಸ್ಟಲ್ಲಿ ನಿಮ್ಗೆ ಗೊತ್ತಿರುತ್ತೆ ಇನ್ಎಲಾಸ್ಟಿಕ್, ಯೂನಿಟರಿ ಎಲಾಸ್ಟಿಕ್, ಎಲಾಸ್ಟಿಕ್, ಪರ್ಫೆಕ್ಟ್ ಎಲಾಸ್ಟಿಕ್, ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಇದೆ. ಸೊ ಇದು ಕಡಿಮೆ ಇದೆ, ಸೊ ದಿಸ್ ಈಸ್ ಇನ್ಎಲಾಸ್ಟಿಕ್ ಆಗುತ್ತೆ ಆಯಿತಾ. ಸೊ ಇಲ್ಲಿ ಆ್ಯಕ್ಚುಲಿ ನೀವು ಸೆಂಟೆನ್ಸಲ್ಲಿ ಬರೀದಿರೋ ಥರನೂ ಇಟ್ಸ್ ಓಕೆ, ಬರೆದ್ರೆ ಒಳ್ಳೆಯದು. ಸೊ ದಿಸ್ ಇಸ್ ಅವರಲ್ಲಿ ಕೇಳಿಲ್ಲ ವಾಟ್ ಈಸ್ ದಿ ಎಲಾಸ್ಟಿಸಿಟಿ. ಓಕೆ, ಸೊ ಇನ್ಎಲಾಸ್ಟಿಕ್ ಇದೆ. ಸೊ ಮತ್ತೆ ಇನ್ನೊಂದು ಸತಿ ಲಾಸ್ಟಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ದಿಸ್ ಕ್ವಶನ್ ಈಸ್ ಫಾರ್ 4 marks, ಆ್ಯಂಡ್ ಇದು 4 marks ಕೇಳಿದ್ರೆ 6 marksಗೆ ಇನ್ನೊಂದು ಚಾನ್ಸಸ್ ಆಫ್ 6 marks ಪ್ರಾಬ್ಲಮ್ಸ್ 2 ಲೆಸನಲ್ಲಿದೆ. ದಟ್ ಈಸ್ ಒನ್ ಈಸ್ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಆ್ಯಂಡ್ ಥರ್ಡ್ ಚಾಪ್ಟರ್ ವಿಚ್ ಇಸ್ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್. ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟಲ್ಲಿ 6 mark ಕ್ವಶನ್ ಇದೆ ಒಂದು, ಆ್ಯಂಡ್ ದೆರ್ ಇಸ್ ಆಲ್ಸೋ 4 mark ಕ್ವಶನ್ಸ್ ಆಲ್ಸೋ, 2 questions 4 mark ಇದೆ, ಆ್ಯಂಡ್ ವಿ ವಿಲ್ ಲೇಟರ್ ಡಿಸ್ಕಸ್ ದಿಸ್ ಪ್ರಾಬ್ಲಮ್ಸ್ ಆಲ್ಸೋ. ಓಕೆ, ದಿಸ್ ಈಸ್ ದಿ ಈಸಿಯೆಸ್ಟ್ 4 mark ಸಮ್. ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಕೊಟ್ಟರೆ ಸ್ವಲ್ಪ ಫಾರ್ಮುಲಾಸ್ ಜಾಸ್ತಿ ಇದೆ ಕಲಿಯೋದು, ಇದು ಸ್ವಲ್ಪ ಈಸಿ 4 marks. ಸೊ ಸಪೋಸ್ ದಿ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಫಾರ್ ಎ good is minus 0.2. How will the expenditure on the good will be affected if there is 10% increase in the price? So ಇಲ್ಲಿ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅವರೇ ಕೊಟ್ಟಿದ್ದಾರೆ. ಸೊ ಫಸ್ಟ್ ಗಿವನ್ ಬರೀದಿರೋ ಇದ್ರೂ ಓಕೆ, ಬಟ್ ಬರೆದ್ರೆ ಚೆನ್ನಾಗಿ ಕಾಣಿಸುತ್ತೆ. ಪ್ರೆಸೆಂಟೇಬಲ್ ವೇ ಪ್ರೆಸೆಂಟ್ ಮಾಡಿ. ನಿಮ್ಮ ಪ್ರೆಸೆಂಟೇಷನ್ ವೆರಿ ಇಂಪಾರ್ಟೆಂಟ್ ಇನ್ ಸೆಕೆಂಡ್ PUC ಎಕ್ಸಾಮಿನೇಷನ್, ಹೌ ಯು ಪ್ರೆಸೆಂಟ್ ಯುವರ್ ಆನ್ಸರ್ಸ್. ಸೊ ಇಲ್ಲಿ ಫಸ್ಟ್ ನಾವು ಬರೀಬೇಕಾಗಿರೋದು ನಮ್ಮ ಹತ್ರ ಇರೋದು. ಸೊ ಚೇಂಜ್ ಇನ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್, ದಟ್ ಈಸ್ PED
is equal to minus 0.2, and we have comma, we have change in price. Okay, 10% increase in the price, change in price, that is equal to. ಸೊ ಇನ್ಕ್ರೀಸ್ ಇನ್ ಪ್ರೈಸ್ ಅಂದರೆ ಏನು, ಚೇಂಜ್ ಆಗಿರೋದು. ಫಸ್ಟ್ ಒಂದು ಪ್ರೈಸ್ ಇತ್ತು ಮತ್ತೆ ಇನ್ನೊಂದು ಪ್ರೈಸ್ ಇದೆ. ಸೊ ಇಲ್ಲೇನಿದೆ, ನಮಗೆ 10% ಇದೆ. ವಿ ಹ್ಯಾವ್ ಟು ಫೈಂಡ್ ಚೇಂಜ್ ಇನ್ ಕ್ವಾಂಟಿಟಿ ಡಿಮ್ಯಾಂಡೆಡ್. ಸೊ ಹೌ ವಿಲ್ ದಿ ಎಕ್ಸ್ಪೆಂಡಿಚರ್ ಅಂದರೆ ಚೇಂಜ್ ಇನ್ ಕ್ವಾಂಟಿಟಿ ಡಿಮ್ಯಾಂಡ್ ಅಲ್ವಾ. ಸೊ ಚೇಂಜ್ ಇನ್ ಕ್ವಾಂಟಿಟಿ ಡಿಮ್ಯಾಂಡ್ ಫೈಂಡ್ ಔಟ್ ಮಾಡಬೇಕು. ಸೇಮ್ ವಿ ಹ್ಯಾವ್ ದಿ ಫಾರ್ಮುಲಾ, ಇ ಡಿ ಈಸ್ ಈಕ್ವಲ್ ಟು ಚೇಂಜ್ ಇನ್ ಕ್ವಾಂಟಿಟಿ ಡಿಮ್ಯಾಂಡೆಡ್ ಬೈ ಚೇಂಜ್ ಇನ್ ಪ್ರೈಸ್. ಸೊ ಫಾಸ್ಟಾಗಿ ಮಾಡ್ಕೊಂಡು ಹೋಗೋಣ. ಸೊ ಇಲ್ಲಿ ನಮಗೆ ಇ ಡಿ ಇದೆ, ಪಿ ಇ ಡಿ ಎಷ್ಟಿದೆ, ಮೈನಸ್ 0.2 ಇದೆ. ಆ್ಯಂಡ್ ಚೇಂಜ್ ಇನ್ ಕ್ವಾಂಟಿಟಿ ಡಿಮ್ಯಾಂಡೆಡ್ ನಮ್ಗೆ ಗೊತ್ತಿಲ್ಲ, ಸೊ ಹಾಗೆ ಬರ್ಕೊಳ್ಳೋಣ. ಸೊ ಮತ್ತು ಚೇಂಜ್ ಇನ್ ಪ್ರೈಸ್ ನಮ್ಮ ಹತ್ರ ಇದೆ ನೋಡಿ, ಏನೂ ಇಲ್ಲ ಅಂತಲೇ ಬರ್ಕೊತಾ ಇದ್ದೀನಿ ನಾನೆಲ್ಲ. ಸೊ 10, ಸೊ ಡೈರೆಕ್ಟ್ ಬರ್ಕೊಳ್ಳಿ. ಇದು ಇಲ್ಲಿ ಹೋಗುವಾಗ ಈ ಕಂಪ್ಲೀಟ್ ಪಾರ್ಟ್ ವಿಲ್ ಗೋ ದಿಸ್ ಸೈಡ್ ಆ್ಯಂಡ್ ದಿಸ್ ವಿಲ್ ಕಮ್ ದಿಸ್ ಸೈಡ್. ಓಕೆ, ಚೇಂಜ್ ಇನ್ ಕ್ವಾಂಟಿಟಿ ಡಿಮ್ಯಾಂಡೆಡ್ ಡಿವೈಡ್ ಬೈ 10 ಈಸ್ ಈಕ್ವಲ್ ಟು ಮೈನಸ್ 0.2. ಸೊ ಇವಾಗ ಇಲ್ಲೇನಾಗುತ್ತೆ, ಇದು ಇಲ್ಲಿಗೆ ಬರುತ್ತೆ. ಸೊ ಇದಿಲ್ಲಿ ಡಿವಿಷನ್ನಿಂದ ಈ ಕಡೆ ಬಂದರೆ ಏನಾಗುತ್ತೆ, ಮಲ್ಟಿಪ್ಲಿಕೇಶನ್ ಆಗುತ್ತೆ. ಸಾರಿ, ಇಲ್ಲ ಬರಿತಾ ಇದ್ದೀನಿ. ಸೊ ಆ ಸ್ಟೆಪ್ ಏನಾಗುತ್ತೆ, ಚೇಂಜ್ ಇನ್ ಕ್ವಾಂಟಿಟಿ ಡಿಮ್ಯಾಂಡ್ ಈಸ್ ಈಕ್ವಲ್ ಟು ಮೈನಸ್ 0.2 ಇಂಟು 10. So the answer will be minus 2. So that is the answer. This only carries 2 marks in your examination. ಕೇಳಿದ್ರೆ 2 marks ಕೇಳ್ತಾರೆ. ಇಲ್ಲ ಅಂದರೆ there is one more market demand related sum, ಅದು ಕೇಳ್ತಾರೆ. ಇಲ್ಲ ಅಂದರೆ ಇದು ಕೇಳ್ತಾರೆ. ಸೊ ಬೋತ್ ಆರ್ ವೆರಿ ಈಸಿ, ಕಲ್ತ್ಕೊಂಡು ಹೋಗಿರಿ. ಆ್ಯಂಡ್ ಇದನ್ನು ಮತ್ತೆ ಇನ್ನೊಂದು ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದೇನು ಅಂದರೆ, ನಮ್ಮ ಹತ್ರ ಇವಾಗ ಒಂದು ಇಂಡಿವಿಜುವಲ್ ಬಂದುಬಿಟ್ಟು 15 ಆ್ಯಪಲ್ಸ್ ತೊಗೊತಾರೆ ಅಟ್ ಪ್ರೈಸ್ 5. ಮತ್ತು ಅದೇ ವುಮೆನ್ 7 ರೂಪೀಸ್ ಇರೋವಾಗ ಕಡಿಮೆ ಆ್ಯಪಲ್ಸ್ನ ಬೈ ಮಾಡ್ತಾರೆ. ಬಿಕಾಸ್ ಆಫ್ ಲಾ ಆಫ್ ಡಿಮ್ಯಾಂಡ್, ಫೈಂಡ್ ದ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಸೊ ಇಲ್ಲೇನಾಗಿದೆ, ನಮಗೆ ಗಿವನ್ನಲ್ಲಿ P2 ಈಸ್ ಈಕ್ವಲ್ ಟು ₹2. ಅಂದರೆ ನಮಗೆ ಸೆಕೆಂಡ್ ಏನಿದೆ ಇದು P2 ಅಂದರೆ ಚೇಂಜ್ ಆಗಿರೋವಂಥದ್ದು, ಇನ್ಕ್ರೀಸ್ ನೆಕ್ಸ್ಟ್ ಪ್ರೈಸ್. ನಮಗೆ ಇಲ್ಲಿ ಚೇಂಜ್ ಇನ್ ಪ್ರೈಸ್ ಕೊಟ್ಟಿಲ್ಲ ನಮಗೆ, ಸೊ ಇಂಡಿವಿಜುವಲ್ ಆಗಿ ಕೊಟ್ಟಿದ್ದಾರೆ. ಸೊ ಇಲ್ಲಿ P1 ಎಷ್ಟಿತ್ತು, 5 ಇತ್ತು. 5 ಇರೋವಾಗ ಯಾವಾಗೂ ಇದು P1 ಇರುತ್ತೆ ಸ್ಟಾರ್ಟಿಂಗಲ್ಲಿ ಇರೋದು, ಸೆಕೆಂಡ್ ಇರೋದು P2 ಇರುತ್ತೆ. ಯಾಕೆ ಅಂದರೆ ಇದು P1ನಲ್ಲಿ ಫಸ್ಟ್ ತಗೊಂಡಿರೋದಲ್ವ ಇದು. ಸೊ ವಿ ಡಿನೋಟ್ ಇಟ್ ಆಸ್ P1. ಸೊ ಕ್ವಾಂಟಿಟಿ 1 ಈಸ್ ಈಕ್ವಲ್ ಟು 15. ಫಸ್ಟ್ ತಗೊಂಡಿರೋದಷ್ಟು 15 ಆ್ಯಪಲ್ಸಿಗೆ ತೊಗೊಂಡಿರೋದು. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ಸೆಕೆಂಡ್ ಕ್ವಾಂಟಿಟೀಸ್, ದಟ್ ಈಸ್ Q2 ಅಂದರೆ ಡಿಮ್ಯಾಂಡ್ ಕಡಿಮೆ ಆಗಿದ್ಮೇಲೆ ತೊಗೊಂಡಿರೋವಂಥದ್ದು ಆ್ಯಪಲ್ಸ್. ಆ್ಯಂಡ್ ನಾವು ಇವಾಗ ಕ್ಯೂ ಡಿ ಮತ್ತು ಚೇಂಜ್ ಇನ್ ಕ್ವಾಂಟಿಟಿ ಡಿಮ್ಯಾಂಡೆಡ್ ಮತ್ತು ಚೇಂಜ್ ಇನ್ ಪ್ರೈಸನ್ನು ಫೈಂಡ್ ಔಟ್ ಮಾಡಬೇಕು. ಯಾಕೆಂದರೆ ಎಲಾಸ್ಟಿಸಿಟಿ ಆಫ್ ಪ್ರೈಸ್ ಫಾರ್ಮುಲಾ ಬಂದುಬಿಟ್ಟು ಇ ಡಿ ಈಸ್ ಈಕ್ವಲ್ ಟು ಅಂದರೆ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ಕ್ವಾಂಟಿಟಿ ಡಿಮ್ಯಾಂಡೆಡ್ ಡಿವೈಡ್ ಬೈ ಚೇಂಜ್ ಇನ್ ಪ್ರೈಸ್. ಸೊ ಇಲ್ಲಿ ನಮಗೆ ಪ್ರೈಸ್ ಎಲಾಸ್ಟಿಸಿಟಿ ಕ್ಯಾಲ್ಕುಲೇಷನ್, ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ದು ಫಾರ್ಮುಲಾ ಏನು ಅಂದರೆ ಇ ಡಿ ಈಸ್ ಈಕ್ವಲ್ ಟು ಚೇಂಜ್ ಇನ್ ಕ್ವಾಂಟಿಟಿ ಡಿಮ್ಯಾಂಡ್ ಬೈ ಚೇಂಜ್ ಇನ್ ಪ್ರೈಸ್. ಸೊ ಫಾರ್ಮುಲಾಸ್ ತುಂಬ ಇಂಪಾರ್ಟೆಂಟ್, ಕಲೀಲೇಬೇಕು. ಸೊ ನಮ್ಮ ಹತ್ರ ಇವಾಗ ಈ 2 ಎಲಿಮೆಂಟ್ಸು ಕೂಡ ಇಲ್ಲ. ಏನಿಲ್ಲ ಅಂದರೆ ಕ್ವಾಂಟಿಟಿ ಡಿಮ್ಯಾಂಡೆಡ್ಡು ಇಲ್ಲ, ಚೇಂಜ್ ಇನ್ ಕ್ವಾಂಟಿಟಿ ಡಿಮ್ಯಾಂಡೆಡ್ ಇಲ್ಲ, ಚೇಂಜ್ ಇನ್ ಪ್ರೈಸ್ ಇಲ್ಲ. ಸೊ ಇವೆರಡನ್ನು ಫೈಂಡ್ ಔಟ್ ಮಾಡಬೇಕು ಅಂದರೆ ನಮ್ಮ ಹತ್ರ ಇರೋವಂಥ ಎಲಿಮೆಂಟ್ಸ್ ಏನು, P2 ಇದೆ ಅಂದರೆ ಪ್ರೈಸ್ 2 ಇದೆ, ಪ್ರೈಸ್ 1 ಇದೆ. ಆ್ಯಂಡ್ ಕ್ವಾಂಟಿಟಿ 2 ಇದೆ, ಕ್ವಾಂಟಿಟಿ 1 ಇದೆ. ಸೊ ಫಸ್ಟ್ ಕ್ವಾಂಟಿಟಿ ಡಿಮ್ಯಾಂಡ್, ಚೇಂಜ್ ಇನ್ ಕ್ವಾಂಟಿಟಿ ಡಿಮ್ಯಾಂಡನ್ನು ಫೈಂಡ್ ಔಟ್ ಮಾಡೋಕ್ಕೆ ನಮ್ಮ ಫಾರ್ಮುಲಾ ಏನು, Q2 ಮೈನಸ್ Q1 ಡಿವೈಡ್ ಬೈ Q1 ಇಂಟು 100. ಸೊ Q2 ನಮ್ಮ ಹತ್ರ ಎಷ್ಟಿತ್ತು ಅಂದರೆ 12 ಇತ್ತು, Q1 ಎಷ್ಟಿತ್ತು ಅಂದರೆ 15 ಇತ್ತು. ಮತ್ತು ಅದೇ ಮತ್ತು Q1 ಮತ್ತೆ ಡಿವೈಡ್ ಮಾಡಿದ್ದೀವಿ 15ಇಂದ ಫಾರ್ಮುಲಾ ಹಾಕಿರೋದಕ್ಕೆ. ಮತ್ತು ಇಂಟು 100 ಆಲ್ಸೋ ಈಸ್ ಬೇಸ್ಡ್ ಆನ್ ದಿ ಫಾರ್ಮುಲಾ. ಸೊ ಇಲ್ಲೇನಿತ್ತು ನಮಗೆ -3, 12 ಮೈನಸ್ 15. ಸೊ -3 ಡಿವೈಡ್ ಬೈ 15 ಇಂಟು 100. ಸೊ -3 ಇಂಟು 100ನ್ನು ಫಸ್ಟು ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಯು ವಿಲ್ ಗೆಟ್ -300 ಆ್ಯಂಡ್ ಡಿವೈಡ್ ಬೈ 15. ಸೊ ಯು ವಿಲ್ ಗೆಟ್ -20. ಓಕೆ, ಸೊ ಇದು ನಮಗೆ ಚೇಂಜ್ ಇನ್ ಕ್ವಾಂಟಿಟಿ ಡಿಮ್ಯಾಂಡೆಡ್. ನಮಗೆ ಇವಾಗ ಏನು ಬಂತು, ಚೇಂಜ್ ಇನ್ ಕ್ವಾಂಟಿಟಿ ಡಿಮ್ಯಾಂಡ್, 1 ಎಲಿಮೆಂಟ್ ಆಫ್ ದಿ ಫಾರ್ಮುಲಾ, ಮೇನ್ ಫಾರ್ಮುಲಾ, 1 ಎಲಿಮೆಂಟ್ ಆಫ್ ದಿ ಮೇನ್ ಫಾರ್ಮುಲಾ ಬಂತು. ಸೊ ಇಲ್ಲೇನಾಯಿತು, P2 ಮೈನಸ್ P1 ಡಿವೈಡ್ ಬೈ P1 ಇಂಟು 100. ಏನಕ್ಕೆ ಇದು ಅಂದರೆ ಚೇಂಜ್ ಇನ್ ಪ್ರೈಸದು ಸೆಕೆಂಡ್ ಮೇನ್ ಫಾರ್ಮುಲಾ ಎಲಿಮೆಂಟು
ಏನು ಚೇಂಜ್ ಇನ್ ಪ್ರೈಸ್. ಸೊ ಚೇಂಜ್ ಇನ್ ಪ್ರೈಸ್ ಕ್ಯಾಲ್ಕುಲೇಷನ್ ನಮ್ಮ ಹತ್ರ ಚೇಂಜ್ ಇನ್ ಪ್ರೈಸ್ ಇತ್ತಾ ಇಲ್ಲ. ಸೊ ಚೇಂಜ್ ಇನ್ ಪ್ರೈಸನ್ನು ಕ್ಯಾಲ್ಕುಲೇಷನ್ ಮಾಡೋ ಫಾರ್ಮ್ಲ P2 - P1 ಡಿವೈಡ್ ಬೈ P1 ಇಂಟು 100. ಸೊ ಇಲ್ಲಿ ಏನಾಯಿತು 7 - 5 ಅಂದರೆ P2 ಎಷ್ಟಿತ್ತು ನಮಗೆ 7 ಇತ್ತು, P1 ಎಷ್ಟಿತ್ತು 5 ಇತ್ತು. 7 - 5 ಡಿವೈಡ್ ಬೈ 5 ಇಂಟು 100. ಸೊ ಫಸ್ಟ್ ನಾವೇನು ಮಾಡ್ಕೊತೀವಿ ಅಂದರೆ 7 - 5 4. ಸೊ 4 ಇಂಟು 100. ಸೊ ವಿಲ್ ಕ್ಯಾಲ್ಕುಲೇಟ್ 4 ಇಂಟು 100, ಯು ವಿಲ್ ಗೆಟ್ 400 ಡಿವೈಡ್ ಬೈ 5. ಸೊ ನಿಮಗೆ 40 ಅನ್ನೋದು ಬರುತ್ತೆ. ಓಕೆ, ನಿಮಗೆ ಕ್ಯಾಲ್ಕುಲೇಷನ್ಸ್ ಇದು ಕ್ಯಾಲ್ಕುಲೇಟರ್ ಅಲೋ ಇದೆ, ಸೊ ಟೆನ್ಷನ್ ಏನು ತೊಗೊಬೇಡಿ. ಸೊ ಎಲಾಸ್ಟಿಸಿಟಿ ಮತ್ತು ನಮಗೆ ಇವಾಗ 2 ಎಲಿಮೆಂಟ್ ಆಫ್ ದಿ ಫಾರ್ಮುಲಾ ಬಂತು. ಸೊ ವಿ ವಿಲ್ ಡಿವೈಡ್ ದಿ ಟು ಫೈಂಡ್ ಔಟ್ ಪ್ರೈಸ್ ಎಲಾಸ್ಟಿಸಿಟಿ. ಅಂದರೆ ಪ್ರೈಸ್ ಎಲಾಸ್ಟಿಸಿಟಿ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ನಮಗೆ 2 ಮೇನ್ ಎಲಿಮೆಂಟ್ಸ್ ಸಿಕ್ತು. ಈ 2 ಎಲಿಮೆಂಟ್ಸ್ನ ನಾವು ಯೂಸ್ ಮಾಡಿಕೊಂಡು ನಾವು ಇವಾಗ ನಮ್ಮ 2 ಎಲಿಮೆಂಟ್ಸ್ ಯಾವುದು, ಚೇಂಜ್ ಇನ್ ಕ್ವಾಂಟಿಟಿ ಡಿಮ್ಯಾಂಡ್ ಎಷ್ಟಿತ್ತು -20 ಇತ್ತು, ಮತ್ತು ಚೇಂಜ್ ಇನ್ ಪ್ರೈಸ್ ಎಷ್ಟಿತ್ತು 40 ಇತ್ತು. ಸೊ ಇದನ್ನೆರಡನ್ನೂ ನಾವು ಡಿವೈಡ್ ಮಾಡಿದ್ರೆ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೊಂಡು ಸೊ ಇದನ್ನೆರಡನ್ನೂ ನಾವು ಡಿವೈಡ್ ಮಾಡಿದ್ರೆ -0.5. ಸೊ ಇದು -0.5 ಲೆಸ್ ದೆನ್ 0, ಅದಕ್ಕಂತ ಇನ್ಎಲಾಸ್ಟಿಸಿಟಿ ಇದೆ. ಜಸ್ಟ್ ಇಷ್ಟೇ ಸಿಂಪಲ್. ಸೊ ಇದು ಹೆಂಗೆ ಮಾಡಿದ್ವಿ ಅಂದರೆ ನಮಗೆ ಇವಾಗ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಆಫ್ ಎ ಗೂಡ್ ಅವರೇ ಕೊಟ್ಬಿಟ್ಟಿದ್ದಾರೆ. ಪ್ರೈಸ್ ಎಲಾಸ್ಟಿಸಿಟಿ ನಾವು ಕ್ಯಾಲ್ಕುಲೇಷನ್ ಮಾಡೋಷ್ಟಿಲ್ಲ. ಇಲ್ಲೇನು ಕ್ಯಾಲ್ಕುಲೇಟ್ ಮಾಡಬೇಕು, ಹೌ ವಿಲ್ ದಿ ಎಕ್ಸ್ಪೆಂಡಿಚರ್ ಆನ್ ದ ಗೂಡ್ ವಿಲ್ ಬಿ ಅಫೆಕ್ಟೆಡ್ ಇಫ್ ದೆರ್ ಈಸ್ ಅ 10% ಇನ್ಕ್ರೀಸ್ ಇನ್ ದ ಪ್ರೈಸ್ ಆಫ್ ದ ಗೂಡ್. ಅಂದರೆ ಇಲ್ಲೇನು ಚೇಂಜ್ ಇನ್ ಕ್ವಾಂಟಿಟಿ ಡಿಮ್ಯಾಂಡೆಡ್, ಅಂದರೆ ಕ್ವಾಂಟಿಟಿ ಡಿಮ್ಯಾಂಡ್ ಎಷ್ಟು ಚೇಂಜ್ ಆಗುತ್ತೆ ಯಾವಾಗ ಪ್ರೈಸು 10% ಇನ್ಕ್ರೀಸ್ ಆಗೋವಾಗ. ಸೊ ನಮ್ಮ ಹತ್ರ ಇವಾಗ ಏನೇನು ಎಲಿಮೆಂಟ್ಸ್ ಇದೆ, ಪ್ರೈಸ್ ಎಲಾಸ್ಟಿಸಿಟಿ ಡಿಮ್ಯಾಂಡ್ ಅವರೇ ಕೊಟ್ಟಿದ್ದಾರೆ -0.2 ಇದೆ. ಸೊ ಚೇಂಜ್ ಇನ್ ಪ್ರೈಸ್ ಇದೆ 10% ಇದೆ. ಕ್ವಾಂಟಿಟಿ ಡಿಮ್ಯಾಂಡ್ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಇದಕ್ಕೇನು ಫಾರ್ಮುಲಾ, ಪ್ರೀವಿಯಸ್ ಫಾರ್ಮುಲಾನೇ ಯೂಸ್ ಮಾಡ್ತೀವಿ. ಅದೇನು ಅಂದರೆ ಪ್ರೈಸ್ ಎಲಾಸ್ಟಿಸಿಟಿ ಡಿಮ್ಯಾಂಡ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ಕ್ವಾಂಟಿಟಿ ಡಿಮ್ಯಾಂಡ್ ಬೈ ಚೇಂಜ್ ಇನ್ ಪ್ರೈಸ್. ಸೊ ಇಲ್ಲಿ ನಮ್ಮ ಹತ್ರ ಏನಿದೆ, ಪ್ರೈಸ್ ಎಲಾಸ್ಟಿಸಿಟಿ -0.2 ಅವರೇ ಕ್ವಶನಲ್ಲಿ ಕೊಟ್ಟಿದ್ದಾರೆ, ಅದನ್ನು ಹಾಕ್ಕೊಂಡಿದ್ದೀವಿ. ಈಸ್ ಈಕ್ವಲ್ ಟು ಚೇಂಜ್ ಇನ್ ಕ್ವಾಂಟಿಟಿ ಡಿಮ್ಯಾಂಡ್ ಇಲ್ಲ, ಅದನ್ನು ಹಂಗೆ ಇಟ್ಕೊಂಡಿದ್ದೀವಿ, ಡಿವೈಡ್ ಬೈ 10 ಮಾಡ್ಕೊಂಡಿದ್ದೀವಿ. ಸೊ ಈ ಪೂರ್ತಿ ಏನಿದೆ ಇದು ಈ ಕಡೆ ಶಿಫ್ಟ್ ಆಗುತ್ತೆ ಮತ್ತು ಇದನ್ನು ನಾವು ಈ ಕಡೆ ತರ್ತೀವಿ. ಸೊ ಇವಾಗ -0.2 ಮತ್ತು ಏನಾಗುತ್ತೆ ಅಂದರೆ ಈ 10 ಏನಿರುತ್ತೆ, ಈ 10ನ್ನು ನಾವು ಈ ಕಡೆ ಶಿಫ್ಟ್ ಮಾಡುವಾಗ ಡಿವಿಷನ್ನಿಂದ ಈ ಕಡೆ ಶಿಫ್ಟ್ ಮಾಡುವಾಗ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಸೊ -0.2 ಇಂಟು 10. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ -2 ನಮಗೆ ಆನ್ಸರ್ ಸಿಗುತ್ತೆ. ಇದೇನು ಅಂದರೆ ಕ್ವಾಂಟಿಟಿ ಡಿಮ್ಯಾಂಡೆಡ್. ಇದನ್ನು ನೀವು ಮತ್ತೆ ಬೇಕು ಅಂದರೆ ಸೇಮ್ ಫಾರ್ಮುಲಾಲಿ ಚೇಂಜ್ ಇನ್ ಕ್ವಾಂಟಿಟಿ ಡಿಮ್ಯಾಂಡ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಸ್ ಈಕ್ವಲ್ ಟು ಚೇಂಜ್ ಇನ್, ಇವಾಗ ನಮ್ಮ ಹತ್ರ ಇದಿಲ್ಲ ಅಂದ್ಕೊಳ್ಳಿ -0.2. ಸೊ ಚೇಂಜ್ ಇನ್ ಕ್ವಾಲಿಟಿ ಡಿಮ್ಯಾಂಡ್ ಬೈ ಚೇಂಜ್ ಇನ್ ಪ್ರೈಸ್. ಸೊ ದಟ್ ಈಸ್ ಈಕ್ವಲ್ ಟು ಎಷ್ಟು ಬಂದು ನಮಗೆ -2 ಡಿವೈಡ್ ಬೈ 10. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೇನು ಬರುತ್ತೆ -0.2. ಸೊ ದಿಸ್ ವಿಲ್ ಬಿ, ಅಂದರೆ ನೀವು ಮಾಡಿರೋದು ಕರೆಕ್ಟು ಅಂತ ತಿಳ್ಕೊಬೇಕು ಅಂದರೆ. ಸೊ ದಿಸ್ ಈಸ್ ಫಾರ್ ಟುಡೇಸ್ ಸೆಷನ್. ನಿಮಗೆ ನೆಕ್ಸ್ಟ್ ಯಾವ್ಯಾವ ವೀಡಿಯೋಸ್ ಬೇಕೋ ಹೇಳಿ, ಅಥವಾ ಇವಾಗ ಏನು ಮಾಡಿರೋದು ಅರ್ಥ ಆಗಿಲ್ಲ ಅಂದರೆ ಅದನ್ನು ಕಮೆಂಟಲ್ಲಿ ಹಾಕಿ, ನಾನು ಅದನ್ನು ತಿಳಿಸ್ತೀನಿ. ಇಲ್ಲಾಂದರೆ ಶಾರ್ಟ್ ಮುಖಾಂತರ ಮತ್ತೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.